ಸ್ನೇಹಿತರೆ, ಇವತ್ತ ಸೋಮವಾರ ಬೆಳ್ಳಂಬೆಳಿಗ್ಗೆನೆ ಮೇ 13ನೇ ತಾರೀಕು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, 10 ಹಾಗೂ 11ನೇ ಕಂತಿನ ಹಣ ಬಿಡುಗಡೆ. ಇಂತ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಈಗ ಯಾರೆಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರ, 6ನೇ ಕಂತಿನ ಹಣ ಆಗಿರ್ಬೋದು, 7, 8, 9 ಹಾಗೂ 10ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಂತವ್ರಿಗೆ ಸಿಕ್ಕೇ ಬಿಡ್ತು ಭರ್ಜರಿ ಗುಡ್ ನ್ಯೂಸ್. ಹಾಗಾದ್ರೆ ಬನ್ನಿ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ, ಜೊತೆಗೆ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದ್ರೆ ಎಲ್ಲರಿಗೂ ಈ ಒಂದು ಮಾಹಿತಿ ಅನುಕೂಲ ಆಗ್ಲೇಬೇಕು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗ ಬಹಳಷ್ಟು ಮಂದಿ 10ನೇ ಕಂತಿನ ಹಣವನ್ನ ಪಡೆದಿದ್ದಾರೆ. ಸೊ ಇನ್ನು ಕೆಲವರಿಗೆ ಬರ್ಬೇಕಾಗಿದೆ. ಈಗ 10ನೇ ಕಂತಿನ ಹಣವನ್ನ ಯಾರು ಪಡೆದಿದ್ದಾರೆ ಅವ್ರಿಗೆ 11ನೇ ಕಂತಿನ ಹಣ ಬಿಡುಗಡೆ. ಬನ್ನಿ, ಲೇಟೆಸ್ಟ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ನಿಮ್ಗೆ 10ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ನಿಮಗೆ ಕೂಡ ಭರ್ಜರಿ ಗುಡ್ ನ್ಯೂಸ್ ಇದೆ. ಆಗೋದ್ರ ಜೊತೆಗೆ ಯಾರಿಗಾದ್ರೂ 7, 8, 9ನೇ ಕಂತಿನ ಹಣ ಬಂದಿಲ್ವಾ, ನೀವು ಕೂಡ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು. ಯಾಕಂದ್ರೆ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಬೆಳ್ಳಂಬೆಳಿಗ್ಗೆನೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಹಾಗಾದ್ರೆ ಬನ್ನಿ, ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗಾಗಿ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಪ್ರತಿಯೊಬ್ರು ಈಗ ಕಾಯ್ತಾ ಇದ್ರು 10ನೇ ಹಾಗೂ 11ನೇ ಕಂತಿನ ಹಣಕ್ಕಾಗಿ. ಯಾರಿಗೆ 10ನೇ ಕಂತಿನ ಹಣ ಬಂದಿಲ್ಲ ನಮಗೆ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರು. 10ನೇ ಕಂತಿನ ಹಣ ಪಡೆದಂತವ್ರು 11ನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ, ನಮ್ಗೆ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರು. ನಿನ್ನೆ ತಾನೇ ನಿಮ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಟ್ಟಿದ್ದೆ, 11ನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ ಅಂತ. ಸೊ ಇದೀಗ ಬಂದಿರುವಂತಹ ಗುಡ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಬನ್ನಿ, ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ತಿಳಿದುಕೊಳ್ಳಿ. ಸ್ನೇಹಿತರೆ, ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿರುವಂತಹ ಹೊಸ ಅಪ್ಡೇಟ್ ಇದು. ಪ್ರತಿಯೊಬ್ಬರಿಗೂ ಭರ್ಜರಿ ಗುಡ್ ನ್ಯೂಸ್. ಸ್ನೇಹಿತರೆ, ಮೊದಲಿಗೆ ನಿಮಗೆ ಪೆಂಡಿಂಗ್ ಹಣದಿಂದ ಶುರು ಮಾಡಿಬಿಡ್ತೀನಿ ನಾನು. ಗುಡ್ ನ್ಯೂಸ್ ಏನನ್ನದ್ರ, ಸ್ನೇಹಿತರೆ, ಬಹಳಷ್ಟು ಮಂದಿ ಈ ಒಂದು ಪೆಂಡಿಂಗ್ ಹಣ ವೇಟ್ ಮಾಡ್ತಾ ಇದ್ದಾರೆ. ಕೆಲವರಿಗೆ 6ನೇ ಕಂತಿನ ಹಣ ಬಂದಿಲ್ಲ, 7ನೇ ಕಂತಿನ ಹಣ ಬಂದಿಲ್ಲ, 8ನೇ ಕಂತಿನ ಹಣ ಬಂದಿಲ್ಲ, 9ನೇ ಕಂತಿನ ಹಣ ಬಂದಿಲ್ಲ, ಇವನ್ 10ನೇ ಕಂತಿನ ಹಣ ಬಂದಿಲ್ಲ. ಸೊ ಇಂಥವ್ರಿಗೆಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಸ್ನೇಹಿತರೆ, ಇಲ್ಲಿ ಏನಪ್ಪಾ ಅಂತಂದ್ರೆ, ಚುನಾವಣೆ ಮುಗಿಯೋದ್ರೊಳಗೆ ನಿಮ್ಮ ಖಾತೆಗಳಿಗೆ ಈ ಒಂದು ಪೆಂಡಿಂಗ್ ಹಣ ಬಂದೇ ಬರುತ್ತೆ. ಇವತ್ತು ಕೂಡ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾ ಇದಾರಂತೆ. ಸೊ ಯಾವ್ಯಾವ ಕಂತುಗಳ ಹಣ ಅಂತ ಹೇಳಿಲ್ಲ, ನೀವು ಒಟ್ಟಿಗೆ ಪೆಂಡಿಂಗ್ ಹಣವನ್ನ ಇವತ್ತ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಯಾವುದೇ ಒಂದು ಕಂತಿನ ಹಣ ಬಂದಿಲ್ಲ ಅಂದ್ರೆ ಎದುರುವಂತ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರ ಖಾತೆಗೂ ಈ ಒಂದು ಹಣವನ್ನ, ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಇಲ್ಲಿ ಎಲ್ಲ ಒಂದು ಲಿಸ್ಟ್ ಅನ್ನ ಮಾಡಿಕೊಂಡು ಯಾರಿಗೆ ಹಣ ಸೇರಿಸಬೇಕು, ಯಾರಿಗಿಲ್ಲ, ಯಾರಿಗೆ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಪ್ರಿಪರೇಷನ್ ನಡೆದಿದೆ ಅಂತೆ. ಸೊ ಹಣವನ್ನ ಕೂಡ ಈಗ ಬಿಡುಗಡೆ ಮಾಡ್ತಾ ಇದಾರೆ. ಅದೇ ರೀತಿಯಾಗಿ ಇವತ್ತ ಪೆಂಡಿಂಗ್ ಹಣವನ್ನ ಕೂಡ ರಿಲೀಸ್ ಮಾಡ್ತಾ ಇದಾರೆ. ಸೊ ಯಾರಿಗೆ ಯಾವ ಕಂತಿನ ಹಣ ಬಂದಿಲ್ಲ, ನೀವು ವೇಟ್ ಮಾಡಿ, ಇವತ್ತು ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ, ಹಣ ಬಂದಿರುತ್ತೆ. ಸೊ ಇಲ್ಲಿ ಇನ್ನೊಂದು 10ನೇ ಕಂತಿನ ಹಣದ ಬಗ್ಗೆ ಬಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು. ಸ್ನೇಹಿತರೆ, ಈಗ ಆಲ್ಮೋಸ್ಟ್ 50% ಜನಗಳಿಗೆ 10ನೇ ಕಂತಿನ ಹಣ ಬಂದಿದೆ ಅಂತೆ. ಇನ್ನು 50% ಜನಗಳಿಗೆ 10ನೇ ಕಂತಿನ ಹಣ ಬರಬೇಕು. ಇಲ್ಲಿ ಇವತ್ತ ಏನಿದೆ, ಸೋಮವಾರ ಮೇ 13ನೇ ತಾರೀಕು 10ನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದಾರಂತೆ. ಹೌದು ಸ್ನೇಹಿತರೆ, ಯಾರಿಗೆಲ್ಲ 10ನೇ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ, ಬೇಜಾರಾಗಿದ್ರಿ, ಡೋಂಟ್ ವರಿ, ಇವತ್ತ ನಿಮ್ಮ ಖಾತೆಗಳಿಗೆ 10ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಅಂದ್ರೆ ಮೊನ್ನೆ ತಾನೇ ಎಲ್ಲ ಒಂದು ಆಲ್ರೆಡಿ ಒಂದು ಯಾರ್ಯಾರಿಗೆ ಹೋಗಿಲ್ಲ ಅಂತ ರೆಡಿ ಮಾಡಿದ್ರು, ಒಂದು ಪಟ್ಟಿಯನ್ನ ರೆಡಿ ಮಾಡಿದ್ರು. ಸೊ ಇವತ್ತ ಏನಿದೆ, 10ರ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಈ ಒಂದು 10ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಸೊ ಹಾಗಾದ್ರೆ ಬನ್ನಿ, ಫೈನಲ್ ಆಗಿ ನಿಮಗೆ 11ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಮಾಹಿತಿ ಕೊಟ್ಟೇ ಬಿಡ್ತೀನಿ. ಸ್ನೇಹಿತರೆ, ಎಲ್ಲರೂ ವೇಟ್ ಮಾಡ್ತಿರೋದು 11ನೇ ಕಂತಿನ ಹಣಕ್ಕಾಗಿ. ಯಾಕಂದ್ರೆ ಚುನಾವಣೆ ಇರುವ ಒಂದು ಕಾಲಕ್ಕಾಗಿ ಈ ಒಂದು 10ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ 11ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅಂದ್ರೆ ಅತಿ ಶೀಘ್ರದಲ್ಲಿ ಅಂತ ಹೇಳಿದರೆ, ನಿಮಗೆ ನಾನು ಹೇಳಿದ್ದೀನಿ, ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು 11ನೇ ಕಂತಿನ ಹಣ ಬರುತ್ತೆ. ಯಾಕಂದ್ರೆ ಫೈನಲ್ ಆದಂತ ಲಿಸ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಸೊ ಅತಿ ಶೀಘ್ರದಲ್ಲಿ ನಿಮಗೆ 11ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಸೊ 11ನೇ ಕಂತಿನ ಹಣ ಮೊದಲಿಗೆ ಯಾರಿಗೆ ಬರುತ್ತಪ್ಪ, ಯಾವ ಜಿಲ್ಲೆಗೆ ಬರುತ್ತಂದ್ರೆ, ಇಲ್ಲಿ ಯಾರಿಗೆಲ್ಲ ರೆಗ್ಯುಲರ್ ಆಗಿ ಹಣ ಬರ್ತಾ ಇದೆ, ಯಾವ ಜಿಲ್ಲೆಗಳಿಗೆ ರೆಗ್ಯುಲರ್ ಆಗಿ ಒಂದು ಕಂತು ಹಣ ಮಿಸ್ ಆಗದೇನೆ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ, ಆ ಜಿಲ್ಲೆಗಳಿಗೆ ಮೊದಲು ಅಂತವರಿಗೆ ಈ ಒಂದು 11ನೇ ಕಂತಿನ ಹಣ ಬರುತ್ತಂತೆ. ಎರಡನೇದಾಗಿ ಇಲ್ಲಿ ಯಾರಿಗೆ ತದನಂತರ ಸ್ವಲ್ಪ ಲೇಟ್ ಆಗಿ ಹಣ ಬರ್ತಾ ಇತ್ತು ಅಂತವ್ರಿಗೆ ಹಣ ಬರುತ್ತಂತ ಇಲ್ಲಿ ರಾಜ್ಯ ಸರ್ಕಾರವೇ ಖುದ್ದಾಗಿ ತಿಳಿಸಿದೆ. ಅಂದ್ರೆ ಇನ್ನೊಂದು 2-3 ದಿನಗಳಲ್ಲೇ ನಿಮಗೆ ಈ ಒಂದು 11ನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತ ರಾಜ್ಯ ಸರ್ಕಾರವೇ ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಜಸ್ಟ್ ವೇಟ್ ಮಾಡಿ ನಿಮ್ಮ ಖಾತೆಗಳಿಗೆ ಈ ಒಂದು 11ನೇ ಕಂತಿನ ಹಣ ಬರುತ್ತೆ. ಮತ್ತೆ ಇವತ್ತ ಪೆಂಡಿಂಗ್ ಹಣ ಮತ್ತೆ 10ನೇ ಕಂತಿನ ಹಣ ಬರುತ್ತೆ. ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರಿ, ಯಾರಿಗೆ ಯಾವ ಕಂತುಗಳ ಹಣ, ಎಷ್ಟು ಹಣ ಬಂತ ಅನ್ನೋದನ್ನ ತಪ್ಪದೇ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.